ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ನಾನು ಹಿಂದೆನೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಪಾಕಿಸ್ತಾನ 3 ಹೋಳಾಗುತ್ತೆ ನೋಡಿ ಅಂತ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಗಟ್ಟಿಯಾದಂತಹ ಸರ್ಕಾರ ಇಲ್ಲ. ಪಾಕ್ ಸ್ವಾತಂತ್ರ್ಯಗೊಂಡ 79 ವರ್ಷ ಆದರೂ ಜನ ಊಟಕ್ಕೆ ಪರದಾಡ್ತಾ ಇದ್ದಾರೆ. ನಿಮಗೆ ಗೊತ್ತಾ, ಗೋಧಿ ಹಿಟ್ಟಿಗೆ ಪ್ರತಿಭಟನೆ ನಡೆಯುತ್ತೆ ಅಂದರೆ ನಂಬಲೇಬೇಕು. ಪಾಕಿಸ್ತಾನದಲ್ಲಿ ಪ್ರಮುಖ 4 ಪ್ರಾಂತ್ಯ ಇದೆ: ಪಂಜಾಬ್, ಸಿಂಧ್, ಬಲೂಚಿಸ್ತಾನ, ಖೈಬರ್ ಪಖ್ತೂನ್ಖ. ಒಂದೊಂದು ಪ್ರಾಂತ್ಯದಲ್ಲೂ ಒಂದೊಂದು ಸಮಸ್ಯೆ. ಪಾಕಿಸ್ತಾನ ಹೇಗೆ ಅಂದರೆ, ಅವರು ನೆಮ್ಮದಿಯಾಗಿ ಇರಲ್ಲ, ಬೇರೆಯವರನ್ನು ನೆಮ್ಮದಿಯಾಗಿ ಇರಲಿಕ್ಕೆ ಬಿಡೋದೇ ಇಲ್ಲ. ಇಡೀ ವಿಶ್ವಕ್ಕೆ ನೀವು ಕೇಳಿ, ಉಗ್ರರ ಸ್ವರ್ಗ ಯಾವುದು ಅಂದರೆ ಎಲ್ಲರೂ ಹೇಳೋದು ಪಾಕಿಸ್ತಾನ ಅಂತ. ಇತ್ತೀಚೆಗೆ ಅಮೆರಿಕವೇ ಹೇಳಿಲ್ವಾ, ಪ್ರಮುಖ ಭಯೋತ್ಪಾದಕರೆಲ್ಲ ಪಾಕಿಸ್ತಾನದಲ್ಲೇ ಇದ್ದಾರೆ ಅಂತ. ಉಗ್ರರನ್ನ ಸಾಕಿಕೊಂಡು ಭಾರತ ಸೇರಿ ಹಲವು ರಾಷ್ಟ್ರಗಳಲ್ಲಿ ರಕ್ತಪಾತ ನಡೆಸ್ತಾನೆ ಬಂದರು. ಆದರೆ ಈಗ ಪಾಕ್ನಲ್ಲಿ ಅಂತರ್ಯುದ್ಧ. ಒಂದು ಕಡೆ ಅಫ್ಘಾನಿಸ್ತಾನದ ಜೊತೆ ಗಡಿ ಕಿತ್ತಾಟ, ಒಂದು ಕಡೆ POK ಭಾಗದಲ್ಲಿ ಹಲವು ಬೇಡಿಕೆ ಈಡೇರಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ. ಅತ್ತ ಬಲೂಚಿಸ್ತಾನ ಆಘಾತ. 2 ದಿನದ ಹಿಂದೆ ಬಲೂಚ್ ಲಿಬರೇಷನ್ ಆರ್ಮಿ ಒಂದು ಘೋಷಣೆ ಮಾಡ್ತು: ಇಂದಿನಿಂದ ನಮ್ದು ಸ್ವತಂತ್ರ ದೇಶ, ನಾವು ಪಾಕಿಸ್ತಾನದ ಭಾಗ ಅಲ್ಲ. ಆಗಸ್ಟ್ 11ರಂದೇ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ. ಒಂದು ಕಾಲದಲ್ಲಿ ಪಾಕಿಸ್ತಾನ ಕಾಶ್ಮೀರದಲ್ಲಿ ಹಿಂಸಾಚಾರ, ದಂಗೆ, ರಕ್ತಪಾತಕ್ಕೆ ಪಾಕಿಸ್ತಾನ ಎಷ್ಟೆಲ್ಲಾ ಬೆಂಬಲ ನೀಡ್ತು. ಉಗ್ರರನ್ನ ಸಲೀಸಾಗಿ ಕಾಶ್ಮೀರಕ್ಕೆ ಕಳಿಸ್ಕೊಡ್ತಾ ಇತ್ತು. ಈಗ ನೋಡಿ, ಕಾಲ ಬದಲಾಗಿದೆ. ಪಾಕಿಸ್ತಾನವೇ 3 ಹೋಳು ಆಗ್ತಾ ಇದೆ. ಅದರ ಮೊದಲ ಅಧ್ಯಾಯವೇ ಬಲೂಚಿಸ್ತಾನ ಪ್ರತ್ಯೇಕ ದೇಶ. ವೀಕ್ಷಕರೇ, ಬಲೂಚಿಸ್ತಾನ ಪ್ರತ್ಯೇಕ ದೇಶಕ್ಕಾಗಿ ನಡೆಸಿದಂತಹ ಹೋರಾಟ, ಸಂಘರ್ಷ, ಬಲಿದಾನ, ತ್ಯಾಗ ಅಷ್ಟಿಷ್ಟಲ್ಲ. ಬಲೂಚಿಸ್ತಾನದಲ್ಲಿ ಹೋರಾಟ ನಡೆದಾಗಲೆಲ್ಲ ಪಾಕಿಸ್ತಾನದ ಆರ್ಮಿ ಅಲ್ಲಿನ ಜನರನ್ನ ಕೊಲ್ತಲೇ ಬಂತು. ಹೋರಾಟದ ನಾಯಕತ್ವ ವಹಿಸಿಕೊಂಡವರನ್ನ ಬಗ್ಗು ಬಡಿತಲೇ ಬಂತು. ಬಲೂಚ್ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಸಾವಿರಾರು ಜನರು ಜೀವ ಕೊಟ್ಟಿದ್ದಾರೆ. ಅಲ್ಲಿನ ಜನ ಹೋರಾಟಕ್ಕೆ ಇಳಿದ್ರೆ ಮುಲಾಜಿಲ್ದೆ ಪಾಕ್ ಸೇನೆ ಗುಂಡು ಹಾರಿಸ್ತಾ ಇತ್ತು. ಆದರೆ ದಿನ ಕಳೆದಂತೆ ಬಲೂಚ್ನಲ್ಲಿ ಪಾಕ್ ಸೇನೆ ಹಿಡಿತ ಕಳ್ಕೊಳ್ತಾ ಬಂತು. ಈಗ ಅಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಇದೆ. ಪಾಕಿಸ್ತಾನದ ಸೇನೆ ಕಾಲಿಡೋಕೆ ಬಿಡದೆ ದಾಳಿ ಮಾಡ್ತಾ ಇದೆ. ಮೊನ್ನೆ ಆಗಸ್ಟ್ 11ರಂದು ಬಲೂಚಿಸ್ತಾನ ನಾಯಕರು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ರು. ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಅಂತ ಘೋಷಣೆ ಮಾಡಲಾಯಿತು. ಅಷ್ಟೇ ಅಲ್ಲ, ಉರ್ದು ಬದಲು ಹಿಂದಿ ಭಾಷೆಯಲ್ಲಿ ಸಂವಿಧಾನ ಪುಸ್ತಕ ಬಿಡುಗಡೆ ಮಾಡಿದ್ರು. ಬಲೂಚ್ನ ಗಲ್ಲಿ ಗಲ್ಲಿಗಳಲ್ಲೂ ಸಂಭ್ರಮಾಚರಣೆ ಕೂಗು ಮೊಳಗಿದ್ವು. ವೀಕ್ಷಕರೇ, ಈಗ ಬಲೂಚಿಸ್ತಾನದ ರಾಜಧಾನಿ ಕ್ವೆಟ್ಟಾ, ಅಲ್ಲಿ ಬಲೂಚ್ ನಾಯಕ ಮೀರ್ ಯಾರ್ ಭಾಷಣ ಮಾಡ್ತಾರೆ. ಆಗಸ್ಟ್ 11ರಿಂದ ಬಲೂಚ್ ಸ್ವಾತಂತ್ರ್ಯ ದೇಶ, ಬಲೂಚ್ ಸ್ವಾತಂತ್ರ್ಯವನ್ನ ಅಂತಾರಾಷ್ಟ್ರೀಯ ಸಮುದಾಯ ಗುರುತಿಸಬೇಕು. ಬಲೂಚಿಸ್ತಾನದ ಪಾಲಿಗೆ ಪಾಕಿಸ್ತಾನ ಕ್ಯಾನ್ಸರ್ ಇದ್ದಂತೆ. ಪಾಕಿಸ್ತಾನದಿಂದ ನಾವು ಪ್ರತಿನಿತ್ಯವೂ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದೇವೆ. ವಿಶ್ವಸಂಸ್ಥೆ, ಯುರೋಪ್ನ ಸದಸ್ಯ ರಾಷ್ಟ್ರಗಳು ಮೌನ ಮುರಿಯಲಿ ಅಂತ ಹೇಳಿದ್ರು. ನೋಡಿ, ಬಲೂಚಿಸ್ತಾನ ನಮ್ಮದು ಪ್ರತ್ಯೇಕ ರಾಷ್ಟ್ರ, ಪಾಕ್ ಭಾಗವಲ್ಲ ಅಂತ ಹೇಳ್ಕೊಂಡಿದೆ. ಆದರೂ ಪಾಕಿಸ್ತಾನದ ಪ್ರಧಾನಿಯಾಗಲಿ, ಸೇನಾ ಮುಖ್ಯಸ್ಥರಾಗಲಿ, ಅಲ್ಲಿನ ಸಚಿವರಾಗಲಿ ಒಂದು ಹೇಳಿಕೆ ಬಿಡುಗಡೆ ಮಾಡಲಿಲ್ಲ. ಆದರೆ ನಿನ್ನೆ ಬಲೂಚ್ ರಾಜಧಾನಿ ಕ್ವೆಟ್ಟಾ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ನಡೆಸಿಬಿಟ್ಟಿದೆ. ಕನಿಷ್ಠ ಅಂದ್ರೂ 30 ಜನ ಸತ್ತಿದ್ದಾರೆ. ಬಲೂಚಿಸ್ತಾನ ಪ್ರಾಂತ್ಯದ ಯಾವ ಭಾಗಕ್ಕೂ ಪಾಕ್ ಸೇನೆ ಕಾಲಿಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಈಗ ಬಲೂಚ್ ಲಿಬರೇಷನ್ ಆರ್ಮಿ ದಾಳಿ ಮಾಡತ್ತೆ. ಹೀಗಾಗಿ ಪಾಕಿಸ್ತಾನ ಈಗ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ವೀಕ್ಷಕರೇ, ಬಲೂಚಿಸ್ತಾನ ಹೋರಾಟಗಾರರು ಯಾಕೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ? ಪಾಕಿಸ್ತಾನದ 4 ಪ್ರಾಂತ್ಯಗಳಲ್ಲಿ ಅತಿ ದೊಡ್ಡ ಪ್ರಾಂತ್ಯವೇ ಬಲೂಚಿಸ್ತಾನ. ಪಾಕಿಸ್ತಾನದ 44% ಭೂಭಾಗ, ಅಂದಾಜು ಅಂದ್ರೆ 2 ಕೋಟಿ ಜನರನ್ನ ಬಲೂಚ್ ಹೊಂದಿದೆ. ಅಪಾರ ಪ್ರಮಾಣದ ಖನಿಜಗಳು, ನೈಸರ್ಗಿಕ ಅನಿಲ ಸಂಪನ್ಮೂಲ ಇಲ್ಲಿದೆ. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಯೋಜನೆಯ ಗ್ವಾದಾರ್ ಬಂದರು ಕೂಡ ಇಲ್ಲೇ ಇರೋದು. ಆದರೆ ಅಭಿವೃದ್ಧಿ ವಿಷಯದಲ್ಲಿ ಪಾಕ್ ಬಲೂಚನ ಕಡೆಗಣಿಸ್ತಾನೇ ಬಂತು. ಕನಿಷ್ಠ ಮೂಲಭೂತ ಸೌಕರ್ಯ ನೀಡಿಲ್ಲ ಅನ್ನೋದು ಆರೋಪ. ನಮ್ಮಿಂದ ನೈಸರ್ಗಿಕ ಸಂಪತ್ತು ತೆಗೆದುಕೊಳ್ತಾರೆ, ನಮಗಾಗಿ ಪಾಕ್ ಸರ್ಕಾರ ಏನೂ ಮಾಡ್ತಾ ಇಲ್ಲ ಅನ್ನೋದು ಬಲೂಚ್ಗಳಿಗೆ ಇರುವಂತಹ ಸಿಟ್ಟು. 10 ಹೋರಾಟ, ಪ್ರತಿಭಟನೆ ನಡೆದರೂ ಪಾಕ್ ಸರ್ಕಾರ ಲೆಕ್ಕಕ್ಕೆ ತೆಗೆದುಕೊಳ್ಳೇ ಇಲ್ಲ. ಸೇನಾ ಶಕ್ತಿ ಬಳಸಿ ಹೋರಾಟ ಹತ್ತಿತ್ತಲೇ ಬಂತು. ಈಗ ನೋಡಿ, ಬಲೂಚ್ ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಣೆ ಮಾಡಿಬಿಟ್ಟಿದೆ. ವೀಕ್ಷಕರೇ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 15ಕ್ಕೆ. ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 14ಕ್ಕೆ. ನಿಮ್ಗೆ ಗೊತ್ತಿರಲಿ, ಭಾರತ ಪಾಕಿಸ್ತಾನಕ್ಕಿಂತ ಮೊದಲೇ 1947 ಆಗಸ್ಟ್ 11ಕ್ಕೆ ಸ್ವತಂತ್ರ ದೇಶವಾಗಿದ್ದು ಬಲೂಚಿಸ್ತಾನ. ಈ ಹಿಸ್ಟ್ರಿ ಕೇಳಿದ್ರೆ ನೀವು ಬಲೂಚಿಗಳ ಮೇಲೆ ಎಂಥ ಅನ್ಯಾಯ, ದೌರ್ಜನ್ಯ, ದಬ್ಬಾಳಿಕೆ ಆಯಿತು ಅಂತ ಹೇಳ್ತೀರಾ.
1947ಕ್ಕಿಂತ ಮುನ್ನ ನಮ್ಮಲ್ಲಿ ಮೈಸೂರು ರಾಜರು ಆಳ್ವಿಕೆ ಮಾಡಿದಂತೆ ಬಲೂಚಿಸ್ತಾನದಲ್ಲಿ ಕಲಾತ್ ರಾಜರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಬ್ರಿಟಿಷರ ಎದುರು ಅವರು ವಾದ ಮಾಡ್ತಾನೆ ಬರ್ತಾರೆ, ನಮ್ಮದು ಪ್ರತ್ಯೇಕ ರಾಷ್ಟ್ರ, ನಾವು ಪಾಕಿಸ್ತಾನದ ಭಾಗ ಅಲ್ಲ ಅಂತ. ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ಅವತ್ತು ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಅಂತ ಕಲಾತ್ ರಾಜರ ಪರ ವಾದ ಮಾಡಿದ ವಕೀಲ ಇದೇ ಮೊಹಮ್ಮದ್ ಅಲಿ ಜಿನ್ನಾ. ಬಲೂಚಿಸ್ತಾನ ಭಾರತ ಪಾಕ್ಗಿಂತ ವಿಭಿನ್ನ ಸಂಸ್ಕೃತಿ, ಜೀವನ ಶೈಲಿ, ಹೀಗಾಗಿ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ವಾದ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರ ಕೂಡ ಜಿನ್ನಾ ವಾದಕ್ಕೆ ಒಪ್ಕೊಳ್ಳುತ್ತೆ. ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ, ಕಲಾತ್ ರಾಜರೇ ಆಳ್ವಿಕೆ ನಡೆಸಲಿ ಅಂತ ಬ್ರಿಟಿಷರು ಹೇಳ್ತಾರೆ. 1947 ಆಗಸ್ಟ್ 11ಕ್ಕೆ ಬಲೂಚಿಸ್ತಾನ ಸ್ವತಂತ್ರ ದೇಶ ಅಂತ ಬ್ರಿಟಿಷರೇ ಘೋಷಣೆ ಮಾಡ್ತಾರೆ. ಭಾರತಕ್ಕೆ 4 ದಿನ ಮೊದಲು, ಪಾಕಿಸ್ತಾನಕ್ಕಿಂತ 3 ದಿನ ಮೊದಲೇ ಬಲೂಚಿಸ್ತಾನ ಸ್ವತಂತ್ರ ರಾಷ್ಟ್ರವಾಗುತ್ತೆ. ಬಲೂಚ್ ರಾಜರ ಪರ ವಾದ ಮಾಡಿ ಕೇಸ್ ಗೆಲ್ಲಿಸಿಕೊಟ್ಟಿದ್ದಕ್ಕೆ ಮೊಹಮ್ಮದ್ ಅಲಿ ಜಿನ್ನಾಗೆ ಎಂಥ ಗಿಫ್ಟ್ ಸಿಗುತ್ತೆ ಗೊತ್ತಾ? ಅವತ್ತಿನ ಕಲಾತ್ ರಾಜರು ಮೊಹಮ್ಮದ್ ಅಲಿ ಜಿನ್ನಾನ ತುಲಾಭಾರ ನಡೆಸಿ ಅಷ್ಟು ಚಿನ್ನ ಕೊಡ್ತಾರೆ. ಆದರೆ ಇದೇ ಮೊಹಮ್ಮದ್ ಅಲಿ ಜಿನ್ನಾ ಪಾಕ್ ಪ್ರಧಾನಿಯಾದ ಮೇಲೆ ಬಲೂಚ್ಗೆ ಮಾಡಿದ್ದು ಘೋರ ಅನ್ಯಾಯ. ವೀಕ್ಷಕರೇ, ಬಲೂಚ್ ಪ್ರತ್ಯೇಕ ರಾಷ್ಟ್ರ ಅಂತ ಮೊಹಮ್ಮದ್ ಅಲಿ ಜಿನ್ನಾ ಎದುರೇ ಬ್ರಿಟಿಷರು ಸಹಿ ಹಾಕ್ತಾರೆ. ಅದಾದ ಬಳಿಕ ಭಾರತ ಪಾಕಿಸ್ತಾನ ದೇಶ ವಿಭಜನೆ ಆಗುತ್ತೆ. 1947 ಆಗಸ್ಟ್ 14ಕ್ಕೆ ಪಾಕಿಸ್ತಾನವು ಸ್ವತಂತ್ರ ರಾಷ್ಟ್ರವಾಗುತ್ತೆ. ಅವತ್ತು ಪಾಕಿಸ್ತಾನದ ಪ್ರಧಾನಿಯಾಗಿದ್ದು ಇದೇ ಮೊಹಮ್ಮದ್ ಅಲಿ ಜಿನ್ನಾ. ಪಾಕಿಸ್ತಾನದ ಪ್ರಧಾನಿ ಆಗಿದ್ದೇ ತಡ, ಜಿನ್ನಾ ಅವರ ಸೇ ಬದಲಾಗುತ್ತೆ. ಬಲೂಚ್ ರಾಜರಿಗೆ ಮೊದಲು ಸಲಾಂ ಹೊಡಿತಾ ಇದ್ದಂಥ ಜಿನ್ನಾ ದಿನ ಕಳೆದಂತೆ ಪಾಕಿಸ್ತಾನದ ಜೊತೆ ವಿಲೀನ ಮಾಡ್ಕೊಳ್ಳಿ ಅಂತ ಒತ್ತಡ ಹೇರ್ತಾ ಬರ್ತಾರೆ. ಆದರೆ ಮೊದಲ ದಿನದಿಂದಲೂ ಪಾಕ್ ಜೊತೆ ವಿಲೀನ ಆಗಲ್ಲ ಅಂತ ಕಲಾತ್ ರಾಜರು ಹೇಳ್ತಾನೇ ಬರ್ತಾರೆ. ಆಗ ಪಾಕಿಸ್ತಾನ ಬಲೂಚ್ ಮೇಲೆ ದೊಡ್ಡ ಮಟ್ಟದ ದಾಳಿ ಮಾಡಲಿಕ್ಕೆ ಸಿದ್ಧತೆ ನಡೆಸುತ್ತೆ. ಆಗ ಬಲೂಚ್ ಕಲಾತ್ ರಾಜರು ಅವತ್ತಿನ ಪ್ರಧಾನಿ, ಭಾರತದ ಪ್ರಧಾನಿ ನೆಹರೂಗೆ ಮನವಿ ಮಾಡ್ಕೊಳ್ತಾರೆ. ನಾವು ಪಾಕಿಸ್ತಾನಕ್ಕೆ ಸೇರಲ್ಲ, ಭಾರತದಲ್ಲಿ ವಿಲೀನ ಆಗ್ತೀವಿ ಅಂತಾರೆ. ಅವತ್ತು ನೆಹರು ಮನಸ್ಸು ಮಾಡಿದ್ದಿದ್ರೆ ಬಲೂಚಿಸ್ತಾನ ಇವತ್ತು ಭಾರತದ ಭಾಗವಾಗಿ ಇರ್ತಾ ಇತ್ತು. ಅವತ್ತು ನೆಹರು ಬಲೂಚಿಸ್ತಾನ ಭಾರತಕ್ಕೆ ಸೇರಿದ್ರೆ ಪಾಕಿಸ್ತಾನದಲ್ಲಿ ಸ್ಥಿರತೆ ಇರಲ್ಲ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಬಲೂಚ್ ರಾಜರು ಹಲವು ಬಾರಿ ಮನವಿ ಮಾಡಿದ್ರು, ನೆಹರು ನಿರ್ಲಕ್ಷ್ಯ ಮಾಡ್ತಾರೆ. ಕೊನೆಗೆ 1947 ಮಾರ್ಚ್ 3ಕ್ಕೆ ಬಲೂಚ್ ಮೇಲೆ ಪಾಕ್ ಸೇನೆ ದಾಳಿ ಮಾಡಿ ವಶಪಡಿಸ್ಕೊಳ್ಬಿಡುತ್ತೆ. ವೀಕ್ಷಕರೇ, ಅರ್ಥ ಆಯ್ತಾ? ವಕೀಲ ಇದ್ದಾಗ ಬಲೂಚ್ ಪ್ರತ್ಯೇಕ ರಾಷ್ಟ್ರ ಆಗಲಿ ಅಂತಿದ್ದ ಜಿನ್ನಾ ಪಾಕ್ ಪ್ರಧಾನಿಯಾದ ಮೇಲೆ ಬಲೂಚ್ ಮೇಲೆ ದಾಳಿ ನಡೆಸಿ ವಶಪಡಿಸ್ಕೊಂಡ್ರು. ಇದು ಎಂಥ ಅನ್ಯಾಯ! ಬಲೂಚ್ಗಳಿಗೆ ಜಿನ್ನಾ ಬೆನ್ನಿಗೆ ಚೂರಿ ಹಾಕಿದ್ರು. ಹೀಗಾಗಿ ಅವತ್ತಿನಿಂದಲೂ ಬಲೂಚಿಗಳು ಹೋರಾಟ ಮಾಡ್ತಾನೆ ಬಂದರು. ಸಾವಿರಾರು ಜನರು ಸತ್ರು. ಪಾಕ್ ಸೇನೆ ದೌರ್ಜನ್ಯ ನಡೆಸಿದ್ರು, ಬಗ್ಲಿಲ್ಲ. ಈಗ ಆಗಸ್ಟ್ 11ಕ್ಕೆ ನಮ್ಮದು ಸ್ವತಂತ್ರ ದೇಶ ಘೋಷಣೆ ಮಾಡ್ತಾ ಇದ್ದಾರೆ. ಆಗಸ್ಟ್ 11ಕ್ಕೆ ಯಾಕೆ? 1947 ಆಗಸ್ಟ್ 11ರಂದೇ ಬಲೂಚ್ ಪ್ರತ್ಯೇಕ ರಾಷ್ಟ್ರ ಅಂತ ಬ್ರಿಟಿಷರೇ ಘೋಷಣೆ ಮಾಡಿದ್ರು. ಹೀಗಾಗಿ ಆಗಸ್ಟ್ 11, 2026 ನಮ್ಮದು ಪ್ರತ್ಯೇಕ ದೇಶ ಅಂತ ಘೋಷಣೆ ಮಾಡಿದ್ದಾರೆ. ಈಗ ಬಲೂಚ್ ಪ್ರತ್ಯೇಕ ರಾಷ್ಟ್ರ ಅಂದ್ರೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗುತ್ತಾ? ಅದು ಡೌಟ್. ಆದರೆ ಬಲೂಚಿಗಳ ಹೋರಾಟ ಮಾತ್ರ ನಿಲ್ಲೋದೇ ಇಲ್ಲ. ಶೀಘ್ರದಲ್ಲಿಯೇ ಬಲೂಚ್ನಂತೆ POK ಸ್ವತಂತ್ರ ಆಗಬಹುದು ಅಥವಾ ಭಾರತಕ್ಕೆ ವಶಪಡಿಸ್ಕೊಳ್ಬಹುದು. ಎರಡರಲ್ಲಿ ಒಂದಂತೂ ಆಗತ್ತೆ. ಈಗ ಪಾಕ್ನಿಂದ ಸ್ವತಂತ್ರವಾದ ಬಲೂಚಿಸ್ತಾನಕ್ಕೆ ಶುಭ ಹಾರೈಸೋಣ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.